ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಡೇ ನಂಬರ್ 6 ಅಂದರೆ ಕಿಜ ಸುದೀಪ್ ಸರ್ ಬಂದ್ಬಿಟ್ಟು ಯಾರ್ಯಾರು ತಪ್ಪು ಮಾಡಿದೆ ಅವ್ರಿಗೆಲ್ಲ ಸರ್ ಮಾಡಿಬಿಟ್ಟು ಹೋಗೋ ಡೇ ಬಂದ್ಬಿಡ್ತು ಶನಿವಾರ ಬಂತು. ಬಟ್ ಇವತ್ತು ಏನು ನಡೀತು ಡೇ ನಂಬರ್ 6 ಅದನ್ನೆಲ್ಲ ಪಾಯಿಂಟ್ಸ್ ಆಗಿ ಒಂದೊಂದಾಗಿ ಪಾಯಿಂಟ್ ಆಗಿ ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಏನಂದರೆ ಜಾಸ್ತಿ ನಾನು ಲೆಂತ್ ತೊಗೊಂಡಲ್ಲ, ಮೈನ್ ಪಾಯಿಂಟ್ಸ್ ಮಾತ್ರ ಹೇಳ್ಬರ್ತೀನಿ. ಕಿಜ ಸುದೀಪ್ ಸರ್ ಅದೆಲ್ಲ ಬಂದಾದ್ಮೇಲೆ ಅದು ವಿಡಿಯೋ ಎಲ್ಲ ಬಿಟ್ಟಿದೆ ಎಲ್ಲ ಆದಮೇಲೆ ಕಿಜ ಸುದೀಪ್ ಸರ್ ಎಲ್ಲರಿಗೂ ಒಂದು ನಿಮಿಷ ಮಾತಾಡೋದಕ್ಕೆ ಅವಕಾಶ ಕೊಡ್ತಾರೆ. ಅದ್ರಲ್ಲಿ ಬಂದ್ಬಿಟ್ಟು ಅದರಲ್ಲಿ ಎಲ್ಲರೂ ಮಾತಾಡ್ತಾರೆ. ಬಟ್ ಅದರಲ್ಲಿ ಮೈನ್ ಹೈಲೈಟ್ ಯಾರ್ದೈತೆ ಅಂದರೆ ಲಾಯರ್ ಜಗದೀಶ್ ಸರ್ ಅವ್ರದ್ದು. ಅವ್ರು ಏನು ಹೇಳ್ತಾರೆ ಅಂದರೆ, ನಾನು ಇದುವರೆಗೂ ಮೇಕಪ್ ಆಗಿಲ್ಲ, ಫೋಟೋನು ತೆಗೆಸ್ಕೊಂಡಿಲ್ಲ, ಬಟ್ ಇವಾಗ ಮೇಕಪ್ಪು ಹಾಕ್ತೀನಿ, ಮಾಸ್ಕ್ ಸಹ ಹಾಕ್ತೀನಿ ಅಂದ್ಬಿಟ್ಟು ಕಿಜ ಸುದೀಪ್ ಸರ್ ಹತ್ರ ಒಂದು ನಿಮಿಷ ಕಾಲ ಬಂದಿದ್ದಾರೆ. ಅದ್ರಲ್ಲಿ ಮಾತಾಡ್ತಾರೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಎರಡನೇದು ಹಂಸ ಅವರು ಕಂಗ್ರ್ಯಾಚುಲೇಷನ್ಸ್ ಅಂತ ಹಂಸ ಅವ್ರಿಗೆ ಕಿಜ ಸುದೀಪ್ ಸರ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಅದ್ರ ಥರ್ಡ್ ಪಾಯಿಂಟು, ಬಟ್ ಹಂಸ ಅವ್ರಿಗೆ ಒಂದು ಕ್ವಶನ್ ಕೇಳ್ತಾರೆ, ಕ್ಯಾಪ್ಟನ್ ಅಂದರೆ ಏನು ಅಂತ ಕೇಳ್ತಾರೆ. ಬಟ್ ಏನಂದ್ರೆ ಅವರು ಸರಿಯಾಗಿ ಅದಕ್ಕೆ ಆನ್ಸರ್ ಸರಿಯಾಗಿ ಕೊಡಲಿಲ್ಲ. ಅವ್ರು ಬಂದ್ಬಿಟ್ಟು ಬೇರೆ ಏನೇನೋ ಹೇಳಿದ್ರು. ಬಟ್ ಏನಂದರೆ ಅದಕ್ಕೆ ಕಿಜ ಸುದೀಪ್ ಸರ್ ಅವರು ಮತ್ತೆ ಎಲ್ಲರಿಗೂ ಕೇಳಿದ್ರು, ಏನಂತ ಕ್ಯಾಪ್ಟನ್ ಅಂದರೆ ಏನು ರೆಸ್ಪಾನ್ಸಿಬಿಲಿಟಿ ಅಂತ ಕೇಳ್ತಾರೆ. ಆವಾಗ ರಂಜಿತ್ ಅವ್ರನ್ನ ಕೇಳ್ತಾರೆ ಕಿಜ ಸುದೀಪ್ ಅವರು, ಏನು ಕ್ಯಾಪ್ಟನ್ ಅಂತ ಆದರೆ ಏನದು ರೆಸ್ಪಾನ್ಸಿಬಿಲಿಟಿ ಅಂತ ಕೇಳ್ತಾರೆ. ಅವ್ರು ಬಂದ್ಬಿಟ್ಟು ಕ್ಯಾಪ್ಟನ್ ಆದರೆ ಒಂದು ನಿಭಾಯಿಸುವಂಥ ಶಕ್ತಿ ಇರಬೇಕು, ಅದ್ರ ಜೊತೆಗೆ ಏನಂತಾರೆ ಮನೇನೆಲ್ಲ ಮೇಂಟೈನ್ ಮಾಡಬೇಕು, ಯಾರು ಹಿಂಗೆ ಮಾಡ್ತಾಯಿದ್ರೆ ಏನು ಎತ್ತ ಅಂತೆಲ್ಲ ನೋಡ್ತಾ ಇರಬೇಕು, ಏನೇನು ಮಾಡಬೇಕು, ಯಾವ ಕೆಲಸ ಮಾಡಿಸ್ಬೇಕು, ರೆಸ್ಪಾನ್ಸಿಬಿಲಿಟಿ ಇದನ್ನು ತೊಗೊಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ನೆಕ್ಸ್ಟು ಕಿಚ್ಚ ಸುದೀಪ್ ಸರ್ ನರಕವಾಸಿಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಏನು ಅಂತ ಕೇಳ್ತಾರೆ. ಅವಾಗ ಯಾರನ್ನ ಕ್ಯಾಪ್ಟನ್ ಅವ್ರನ್ನ ಯಾಕೆ ಹಂಸ ಅವ್ರು ಹೇಳ್ತಾರೆ, ಏನಂದರೆ ನಾನೇ ಇವತ್ತು ಮೇಕಪ್ ಮಾಡ್ಕೊಳೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದೆ ಸರ್ ಅಂತ ಅಂದ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಹತ್ರ ಹೇಳ್ತಾರೆ. ಅದೇ ಸ್ವರ್ಗವಾಸಿಗಳ ಮೇಕಪ್ ಮಾಡೋವಂಥ ರೂಮಲ್ಲೇ ಬಿಟ್ಟಿದ್ದೆ. ಏನಂತಂದರೆ ಇವತ್ತು ಇದು ನಡೀತಿದೆಯಲ್ಲ, ಇವಾಗ ನಿಮ್ಮ ಜೊತೆ ಬಂದು ಎಲ್ಲ ಅಸೆಂಬ್ಲಿ ಆಗ್ತಾರಲ್ಲ ಸರ್, ಎಲ್ಲರೂ ಕುತ್ಕೊಂಡು ಮಾತಾಡೋದಕ್ಕೆ, ಅದಕ್ಕೋಸ್ಕರ ಎಲ್ಲ ಅವ್ರಿಗೆ ಮೇಕಪ್ ಆಗಿಬಿಟ್ಟು ನಾನೇ ಪರ್ಮಿಷನ್ ಕೊಟ್ಟೆ ಅಂತ ಅಂದ್ಬಿಟ್ಟು ಹಂಸ ಅವ್ರು ಹೇಳ್ತಾರೆ. ಇದಾಗಿದ್ದು ಪಾಯಿಂಟ್ ನಂಬರ್ 4. ನೆಕ್ಸ್ಟ್ 5th ಬಂದ್ಬಿಟ್ಟು ಪಾಯಿಂಟ್ ನಂಬರ್ 5 ಬಂದ್ಬಿಟ್ಟು ಹಾಗೆ ಕಿಚ್ಚ ಸುದೀಪ್ ಸರ್ ರಂಜಿತ್ ಅವ್ರ ಹತ್ರ ಕೇಳ್ತಾರೆ, 1.5 hour ಕಷ್ಟಪಟ್ಟು ರಿಸ್ಕ್ ತಗೊಂಡು ಆಡಿದ್ರಲ್ಲ ಅಂತ ಕೇಳ್ತಾರೆ. ಹಂಸ ಅವ್ರನ್ನ ಕ್ಯಾಪ್ಟನ್ ಮಾಡೋದಕ್ಕೋಸ್ಕರ 1.5 hour ನಿಂತು ಶ್ರಮಪಟ್ಟು ನೀವು ಮಾಡಿಸ್ಕೊಟ್ಟಿದ್ದೀರಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಹಿಂಗೆ ಇದು ಮಾತಾಡ್ತಾ ಇದ್ದಾಗ ಬಟ್ ಹೆಸರು ಹೇಳ್ದಿರ ಏನಂದ್ರೆ ಕಿಚ್ಚ ಸುದೀಪ್ ಸರ್ ಏನು ಹೇಳಿದ್ರು ಅಂದರೆ, ಆ್ಯಪಲ್ ಕೊಡೋದು, ಮೊಟ್ಟೆ ಕೊಡೋದು, ಬಾಳೆಹಣ್ಣು ಕೊಡೋದು ಇದೆಲ್ಲ ಟಾಸ್ಕು ಗೇಮು ಅಂದರೆ ಇದೆಲ್ಲ ಅಂತ ಹೇಳ್ತಾರೆ ಕಿಚ್ಚ ಸುದೀಪ್ ಸರ್. ನೆಕ್ಸ್ಟ್ ಬಂದ್ಬಿಟ್ಟು ಪಾಯಿಂಟು 7th ನಂಬರ್ ಪಾಯಿಂಟ್ ಬಂದ್ಬಿಟ್ಟು ಹಂಸ ಅವ್ರು ಕ್ಯಾಪ್ಟನ್ ಆಗೋಕ್ಕೆ ಎಷ್ಟು ಕಷ್ಟ ಬಿದ್ರಿ ಅಂತ ಕೇಳ್ತಾರೆ ಹಂಸ ಅವ್ರು ಹೇಳ್ತಾರೆ, ಇಲ್ಲ ಸರ್ ನಾನೇನು ಕಷ್ಟ ಬಿದ್ದಿಲ್ಲ ಸರ್, ಅಷ್ಟೊಂದೇನು ಕಷ್ಟ ಬಿದ್ದಿಲ್ಲ ಈ ವಾರದಲ್ಲಿ ಅಂತ. ಬಟ್ ಆದ್ರೂ ನೀವು ಕಿಚ್ಚ ಸುದೀಪ್ ಸರ್ ಹೇಳ್ತಾರೆ, ನೀವು ಒಟ್ಟಿನಲ್ಲಿ ಕ್ಯಾಪ್ಟನ್ ಆಗಿಬಿಟ್ರಿ, ಏನು ಕಷ್ಟ ಬೀಳ್ದಿರಾನೆ ಫಸ್ಟ್ ವಾರದಲ್ಲಿ ಕ್ಯಾಪ್ಟನ್ ಆಗಿಬಿಟ್ರಿ ಬಿಡಿ. ಬಟ್ ಏನಂದರೆ ರಂಜಿತ್ ಅವ್ರು ಆಡಿದ್ದಕ್ಕೆ 1.5 hour ಶ್ರಮ ಬಿಟ್ಟಿದ್ದಕ್ಕೇನೆ ಅಂತಂತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಪಾಯಿಂಟ್ ಬಂತೆ. ನೆಕ್ಸ್ಟ್ ಕಿಚ್ಚ ಸುದೀಪ್ ಸರ್ ಅವರು ಲಾಯರ್ ಹತ್ರ ಅಂತಾರೆ, ಏನಂತಂದರೆ ಎಲ್ಲಾನು ಒಂದು ಕಡೆಯಿಂದ ಮನೆ ಎಲ್ಲರೂ ನೀವು ಅಲ್ಲಾಡಿಸ್ಬಿಟ್ರಲ್ಲ ಇವರೇ ಜಗದೀಶ್ ಅವರೇ ಅಂತ ಕಿಚ್ಚ ಸುದೀಪ್ ಸರ್ ಹೇಳ್ತಾರೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು 9th ಪಾಯಿಂಟ್ ಬಂದ್ಬಿಟ್ಟು ನೆಕ್ಸ್ಟ್ ಈ ಥರನೇ ಯಾರು ಹೋಗ್ಬೇಕು ಅಂತ ಈ ಥರ ಕಿಚ್ಚ ಸುದೀಪ್ ಸರ್ ಕೇಳ್ತಾರೆ. ಯಾರನ್ನ ಫಸ್ಟ್ ತ್ರಿವಿಕ್ರಮ್ ಅವ್ರನ್ನ ಕೇಳ್ತಾರೆ. ತ್ರಿವಿಕ್ರಮ್ ಅವರೇ ಈ ವಾರ ಯಾರು ನಾಮಿನೇಟ್ ಆಗಿ ಮನೆಗೆ ಹೋಗ್ಬೇಕು ಅಂತ. ಅದರಲ್ಲಿ ತ್ರಿವಿಕ್ರಮ್ ಅವ್ರು ಹೇಳ್ತಾರೆ, ಸರ್ ಲಾಯರ್ ಅವ್ರು ಹೋಗ್ಬೇಕು ಅಂತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಕೀರ್ತಿರಾಜ್ ಅವ್ರನ್ನ ಕೇಳ್ತಾರೆ. ಕೀರ್ತಿರಾಜ್ ಅವರೇ ಯಾರು ಹೋಗಲ್ಲ ಈ ಸಲ ಈ ವಾರ ಅಂತ ಕೇಳ್ತಾರೆ. ಅದ್ರಲ್ಲಿ ಬಂದ್ಬಿಟ್ಟು ಭವ್ಯ ಅವರು ಹೋಗಲ್ಲ ಸರ್ ಅಂತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ರಂಜಿತ್ ಅವ್ರನ್ನ ಕೇಳ್ತಾರೆ, ಯಾರು ಹೋಗ್ತಾರೆ ಈ ವಾರ ಹೋಗ್ಬಹುದು ಅಂತ ಕೇಳ್ತಾರೆ ಕಿಚ್ಚ ಸುದೀಪ್ ಸರ್. ಅದಕ್ಕೆ ರಂಜಿತ್ ಅವ್ರು ಹೇಳ್ತಾರೆ, ಯಮುನಾ ಯಾರು ಹೋಗ್ತಾರೆ ಅಂತಾರೆ. ಅದಕ್ಕೆ ಯಮುನಾ ಅವರು ಹೋಗ್ಬಹುದು ಸರ್ ಅಂತ ಅಂದ್ಬಿಟ್ಟು ರಂಜಿತ್ ಅವ್ರು ಹೇಳ್ತಾರೆ. ನೆಕ್ಸ್ಟ್ ಗೋಲ್ಡ್ ಸುರೇಶ್ ಅವ್ರನ್ನ ಕೇಳ್ತಾರೆ. ಗೋಲ್ಡ್ ಸುರೇಶ್ ಅವರೇ ಯಾರು ಹೋಗ್ಬೇಕು ಈ ವಾರ ಅಂತ ಕೇಳಿದಾಗ, ಸರ್ ಹಂಸ ಅವ್ರು ಹೋಗ್ಬೇಕು ಅಂತಾರೆ ಗೋಲ್ಡ್ ಸುರೇಶ್ ಅವರು. ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಪಾಯಿಂಟ್ ನಂಬರ್ 10 ಕಿಚ್ಚ ಸುದೀಪ್ ಸರ್ ಅವರು ಹೇಳ್ತಾರೆ, ಯಾರು ಈ ವಾರದ ಸೇಫ್ ಕಂಟೆಸ್ಟೆಂಟ್, ಮೊದಲನೇ ಕಂಟೆಸ್ಟೆಂಟ್ ಯಾರು ಅಂತ ಹೇಳ್ತಾರೆ. ಯಾರು ಆಗ್ತಾರೆ ಅಂತ ಅಂದಾಗ ಭವ್ಯ ಅವರು ಮೊದಲನೇ ಸೇಫ್ ಕಂಟೆಸ್ಟೆಂಟ್ ಆಗಿ ಈ ವಾರದ ಕಂಟೆಸ್ಟೆಂಟ್ ಆಗಿ ಉಳಿತಾರೆ ಮನೇಲಿ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಉಗ್ರ ಮಂಜು ಅವರೇ ನೆಕ್ಸ್ಟ್ ಯಾರು ಸೇಫ್ ಆಗ್ತಾರೆ ಅಂತ ಕೇಳ್ತಾರೆ. ಆವಾಗ ಸರ್ ನೆಕ್ಸ್ಟ್ ಭವ್ಯ ಅವ್ರನ್ನ ಕೇಳ್ತಾರೆ, ಭವ್ಯ ಅವರೇ ಯಾರು ಸೇಫ್ ಆಗಬಾರದು ಅಂತ ಕೇಳ್ತಾರೆ. ಆಗ ಸರ್ ಲಾಯರ್ ಅವರು ಸೇಫ್ ಆಗಬಾರ್ದು ಅಂತ ಹೇಳ್ತಾರೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ನೆಕ್ಸ್ಟ್ ಸೇಫ್ ಆಗೋ 2ನೇ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಯಾರಂತಂದರೆ
ಗೌತಮಿ ಜಾಧವ್ ಅವರು ನೆಕ್ಸ್ಟ್ ಸೆಕೆಂಡ್ ಈ ವಾರದ ಕಂಟೆಸ್ಟೆಂಟ್ ಸೇಫ್ ಆಗ್ತಾರೆ. ಕಂಟೆಸ್ಟೆಂಟ್ ಗೌತಮಿ ಜಾಧವ್. ಇದಾಗಿದ್ದು ಪಾಯಿಂಟು. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ನೆಕ್ಸ್ಟ್ ಕಿಚ್ಚ ಸುದೀಪ್ ಸರ್ ಅವ್ರು ಕೇಳ್ತಾರೆ, ಶಿಶಿರ್ ಅವರೇ ನರಕನು ಸ್ವರ್ಗ ಹಾಕೋಕ್ಕೆ ಕಾರಣ ಏನು ಅಂತ ಕೇಳ್ತಾರೆ. ಆವಾಗ ಅದಕ್ಕೆ ಶಿಶಿರ್ ಅವ್ರು ಹೇಳ್ತಾರೆ, ಸರ್ ನಾವು 7 ಜನನೂ ಒಂದೇ ಥರ ಯೋಚನೆ ಮಾಡ್ತೀರಿ, ಅಲ್ಲಿ ಒಳಗಡೆ ಇರೋದು ಒಂದೇ ಥರ ಮಾತಾಡ್ತೀರಿ, ಅದರಿಂದ ನಮಗೆ ನರಕನು ಸ್ವರ್ಗ ಥರ ಕಾಣಿಸ್ತಿದೆ ಅಂತ ಶಿಶಿರ್ ಅವ್ರು ಹೇಳ್ತಾರೆ. ನೆಕ್ಸ್ಟ್ ಪಾಯಿಂಟ್ ನಂಬರ್ ಬಂದ್ಬಿಟ್ಟು, ಸರ್ ನಾವು ಎಷ್ಟೇ ಹೇಳಿದ್ರೂ ಲಾಯರ್ ಅವರು ಕೇಳಲ್ಲ, ನಾವು ಹೇಳಿದ ಮಾತು ಕೇಳಲ್ಲ ಸರ್ ಅವರು, ನಾವು ಏನು ಬೇಡ ಬೇಡ ಅಂತೀರ ಅದನ್ನೇ ಮಾಡ್ತಾರೆ ಲಾಯರ್ ಅವರು. ಅದರಲ್ಲಿ ನೆಕ್ಸ್ಟ್ ಏನಾದ್ರಲ್ಲಿ ಪಾಯಿಂಟು, ನಾವು ಅವರು ಡ್ರೆಸ್ ಚೇಂಜ್ ಮಾಡ್ಕೊಬೇಕನ್ನೋ, ಬಟ್ ಡ್ರೆಸ್ಸಿಂಗ್ ರೂಮ್ ಸಪ್ರೇಟ್ ಇದೆ, ಬಟ್ ಆದ್ರೂ ಅವರು ಬಂದು ಎಲ್ಲರೂ ಇದ್ದಾಗ ಎಲ್ಲರಿಂದ ಡ್ರೆಸ್ ಚೇಂಜ್ ಮಾಡ್ಕೊತಾರೆ ಸರ್, ಅದೊಂದು ಇಷ್ಟ ಆಗ್ತಾಯಿಲ್ಲ ಸರ್ ಅಂತ ಹೇಳ್ತಾರೆ ಕಿಚ್ಚ ಸುದೀಪ್ ಸರ್ ಹತ್ರ ಹಂಸ ಅವರು. ನೆಕ್ಸ್ಟ್ ಈ ಟಾಪಿಕ್ ಬಂದಿದ್ದಕ್ಕೆ ಮತ್ತೆ ಮನೆ ಎಲ್ಲರೂ ಹೇಳ್ತಾರೆ, ಸರ್ ಅವ್ರು ಬೇಕು ಅಂತಲೇ ತಪ್ಪುಗಳು ಮಾಡ್ತಾ ಇರ್ತಾರೆ ಸರ್, ಮಾಡುತ್ತಾರೆ ಅಂತ ಹೇಳ್ತಾರೆ ಕಿಚ್ಚ ಸುದೀಪ್ ಸರ್ ಹತ್ರ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಅವರು ಲಾಯರ್ ಅವ್ರನ್ನ ಕೇಳ್ತಾರೆ ಯಾಕೆ ಅಂತ. ಬಟ್ ಲಾಯರ್ ಅವ್ರು ಏನು ಹೇಳ್ತಾರೆ ಅಂದರೆ, ಸರ್ ಅವರು 9 ಜನ ಒಂದಾಗಿ ಇದು ಮಾತಾಡ್ತಾ ಇರ್ತಾರೆ, ಬಟ್ ನಾನು ಒಬ್ಬನೇ ಸಪ್ರೇಟ್ ಆಗಿರ್ತೀನಿ. ಯಾಕಂದರೆ ಅವ್ರಿಗೇನ ನಾನು ಪವರ್ಫುಲ್ ಕಂಟೆಸ್ಟೆಂಟ್ ಆಗಿ ಅಂತೇನ ಅನ್ಕೊಂಡ್ಬಿಟ್ಟಿದ್ದಾರೆ ನನ್ನನ್ನು, ಅದಕ್ಕಿರ್ಬೋದು ಸರ್ ಅಂತಂತಾರೆ. ಮತ್ತು ಇವರು ಲಾಯರ್ ಜಗದೀಶ್ ಸರ್ ಅವರು ಕಿಚ್ಚ ಸುದೀಪ್ ಸರ್ ಹತ್ರ ಹೇಳ್ತಾರೆ, ನಾನು ಟಾರ್ಗೆಟ್ ಮಾಡ್ತಿದ್ದೀನಿ ಅನ್ಕೊತಾ ಇದ್ದಾರೆ ಸ್ವರ್ಗವಾಸಿಗಳು. ಬಟ್ ಲಾಯರ್ ಅವ್ರು ಇನ್ನೊಂದು ಹೇಳ್ತಾರೆ, ಏನಂದರೆ ಸರ್ ಲಾಯರ್ ಅವ್ರು ಹೇಳ್ತಾರೆ ಕಿಚ್ಚ ಸುದೀಪ್ ಸರ್ ಅವ್ರ ಹತ್ರ, ಸರ್ ಬಿಗ್ ಬಾಸಿಂದ ಸಂದೇಶ ಏನು ಬಂದಿದೆ ಅಂದರೆ ನೀರು ಕೊಡಬಹುದು ಅಂತ ಬಂದಿದೆ, ಬಟ್ ಏನಂದರೆ ಬಿಸಿನೀರ ತಣ್ಣೀರ ಕೊಡ್ಬೋದು ಅಂತ ಏನು ಬಂದಿಲ್ಲ, ಬಟ್ ಅದ್ರಲ್ಲಿ ಮೆನ್ಷನ್ ಮಾಡಿಲ್ಲ, ಅದಕ್ಕೋಸ್ಕರ ನಾನು ಬಿಸಿನೀರನ್ನು ಕೊಟ್ಟಿದ್ದೀನಿ ಸರ್, ಇಲ್ಲ ಅಂದಿಲ್ಲ ನನ್ನ ತಪ್ಪಾಗಿದೆ ಅಂತ ಸಾರಿ ಕೇಳ್ತೀನಿ ಸರ್ ಅಂತಂದರು. ನೆಕ್ಸ್ಟ್ ಕಿಚ್ಚ ಸುದೀಪ್ ಸರ್ ಅವ್ರು ಹೇಳ್ತಾರೆ, ನೀವು ಲಾ ರೆಸ್ಪೆಕ್ಟ್ ಮಾಡ್ತೀನಿ ಅಂತೀರಲ್ಲ, ನೀವು ರೂಲ್ಸ್ನೇ ಬ್ರೇಕ್ ಮಾಡ್ತಾ ಇದ್ದೀರಲ್ಲ ಅಂತ ಕಿಚ್ಚ ಸುದೀಪ್ ಸರ್ ಕೇಳ್ತಾರೆ. ಅದಕ್ಕೆ ಲಾಯರ್ ಅವ್ರು ಹೇಳ್ತಾರೆ ಏನಂತಂದರೆ, ಅದಕ್ಕೆ ಕಿಚ್ಚ ಸುದೀಪ್ ಸರ್ ಅವ್ರು ಹೇಳ್ತಾರೆ ಏನಂದರೆ, ಬಿಗ್ ಬಾಸ್ ಅನ್ನೋದು ದೇಶದಲ್ಲಿ ಒಂದು ಕರ್ನಾಟಕದಲ್ಲೇ ಒಂದಾದಂಥದ್ದು ಬೆಂಗಳೂರಿನಲ್ಲೇ ಒಂದು ಚಿಕ್ಕದಾದಂಥ ಒಂದು ಆ ಡಾಟಲ್ಲಿ ಇರ್ತಕ್ಕಂಥದ್ದು ಇದು ಬಿಗ್ ಬಾಸ್ ಹೌಸ್ ಮನೆ ಬಂದ್ಬಿಟ್ಟು ಅಂತಾರೆ ಕಿಚ್ಚ ಸುದೀಪ್ ಸರ್ ಅವರು. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಅವ್ರು ಕೇಳ್ತಾರೆ, ಯಾರು ಲಾಯರ್ ಅವ್ರನ್ನ, ಬಿಗ್ ಬಾಸ್ ನಡೆಸೋದು ಹೇಗೆ ಹೇಳ್ಕೊಡಿ ಸರ್ ಅಂತ ಕಿಚ್ಚ ಸುದೀಪ್ ಸರ್ ಅವ್ರು ಕೇಳ್ತಾರೆ. ಕಿಚ್ಚ ಸುದೀಪ್ ಸರ್ ಹೇಳ್ತಾರೆ ಲಾಯರ್ ಅವ್ರಿಗೆ ಏನಂತಂದ್ರೆ, ಸರ್ ಇಲ್ಲಿನವರೆಗೂ 11 ಸೀಸನ್ವರೆಗೂ ನಡೆಸೋಕ್ಕೆ ಆಗಬೇಕಂದ್ರೆ ಬಿಗ್ ಬಾಸ್ ಅವ್ರಿಗೆ ನಡೆಸೋದು ಗೊತ್ತಿಲ್ಲದೇ ನಡೆಸ್ತಾರೆ ಅವರು. ಇಲ್ಲಿವರೆಗೂ ಬರಬೇಕಂದ್ರೆ ಕರೆಕ್ಟಾಗಿ ನಡ್ಸ್ಕೊಂಬಂದಿದ್ದಕ್ಕೆ ತಾನೇ ಸೀಸನ್ 11ವರೆಗೂ ಬಂದಿರೋದು ಅಂತ ಕಿಚ್ಚ ಸುದೀಪ್ ಸರ್ ಅವ್ರು ಹೇಳ್ತಾರೆ. ಅದಕ್ಕೆ ಖಡಕ್ಕಾಗಿ ಕಿಚ್ಚ ಸುದೀಪ್ ಸರ್ ಅವರು ಇದನ್ನ ಆನ್ಸರ್ ಕೊಡ್ತಾರೆ ಯಾರಿಗೆ, ಲಾಯರ್ ಅವ್ರಿಗೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ಎಲ್ಲರೂ ನಿಮಗೆ ರೆಸ್ಪೆಕ್ಟ್ ಕೊಡ್ತಿದ್ರು, 2 ದಿನಗಳವರೆಗೂ ರೆಸ್ಪೆಕ್ಟ್ ಚೆನ್ನಾಗೇ ಇತ್ತು ಮನೆಯಲ್ಲಿ ಎಲ್ಲರಿಗೂ, ಬಟ್ ನೀವು ಮಾಡ್ಕೊಂಡಿರ್ತಕ್ಕಂಥ ಸಣ್ಣ ಪುಟ್ಟ ವಿಚಾರಗಳಿಂದ ನಿಮಗೆ ಅನಿಸ್ತಿದೆ ಅಂತಂದ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಅವರು ಲಾಯರ್ ಅವ್ರು ಹೇಳ್ತಾರೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಮತ್ತೆ ಲಾಯರ್ ಅವ್ರ ಹತ್ರ ಇನ್ನೊಂದು ಕಿಚ್ಚ ಸುದೀಪ್ ಸರ್ ಏನಂತ ಹೇಳ್ತಾರೆ ಅಂದರೆ, ಈ ಥರ ಫಸ್ಟ್ ವಾರದಲ್ಲಿ ನಡೆದಿರ್ತಕ್ಕಂಥ ಇಷ್ಟೊಂದು ಸನ್ನಿವೇಶ ನೋಡ್ಬೇಕಂದ್ರೆ ಬೇರೆ ಹೋದ ಸೀಸನ್ನಲ್ಲಿ ಕಂಪೇರ್ ಮಾಡ್ಬೇಕಂದ್ರೆ 7ನೇ ವಾರ 8ನೇ ವಾರದಲ್ಲಿ ನಾವು ನೋಡಿದ್ರಿ, ಬಟ್ ಅಲ್ಲಿ ಈ ವಾರ 1ನೇ ವಾರದಲ್ಲೇ ನೋಡಿದ್ದೀನಿ ಅಂದ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಅವ್ರು ಹೇಳ್ತಾರೆ. ನೆಕ್ಸ್ಟ್ ಪಾಯಿಂಟ್ ನಂಬರ್ ಇನ್ನೊಂದು ಕಿಚ್ಚ ಸುದೀಪ್ ಸರ್ ಅವರು ಇನ್ನೊಂದು ಮಾತು ಹೇಳ್ತಾರೆ ಏನಂದರೆ, ಬಿಗ್ ಬಾಸ್ ಬೇಕು ಅಂತ ನೀವೇ ತಾನೇ ಸರ್ ಬಂದಿತ್ತು, ಬಟ್ ಬಿಗ್ ಬಾಸ್ನ ಅದು ಮಾಡ್ತೀನಿ ಅಂತಿರಲ್ಲ ಸರ್, ಏನು ಮಾಡ್ಕೊಳಕ್ಕಾಗಲ್ಲ ಸರ್ ಅಂತ ಅಂದ್ಬಿಟ್ಟು ಅದು ಒಳ್ಳೆ ಖಡಕ್ಕಾಗಿ ಆನ್ಸರ್ ಕೊಡ್ತಾರೆ ಲಾಯರ್ ಅವ್ರಿಗೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಅದ್ರ ಜೊತೆಗೆ ಇನ್ನೊಂದು ಮಾತು ಹೇಳ್ತಾರೆ ಕಿಚ್ಚ ಸುದೀಪ್ ಸರ್ ಅವರು, ಏನಂತ ಹೇಳ್ತಾರೆ ಅಂದರೆ, ಬಿಗ್ ಬಾಸ್ನ ನಿಮ್ಮ ಅಪ್ಪನಾಣೆಗೂ ನೀವು ಏನು ಮಾಡೋಕ್ಕಾಗಲ್ಲ ಅಂತಂತಾರೆ ಕಿಚ್ಚ ಸುದೀಪ್ ಸರ್ ಅವರು. ನೆಕ್ಸ್ಟ್ ಈ ವಾರದ ಕೊನೆಯ ಕಂಟೆಸ್ಟೆಂಟ್ ಸೇವ್ ಆಗ್ತಿರೋದು ಯಾರಂತಂದರೆ ಮಾನಸ್ ಅವರು. ತುಕಾಲಿ ಸಂತೋಷ್ ಅವರ ಮಿಸ್ಸಸ್ ಆದಂಥ ಮಾನಸ್ ಅವರು ಈ ವಾರದ ಶನಿವಾರದಲ್ಲಿ ಕೊನೆ ಕಂಟೆಸ್ಟೆಂಟ್ ಆಗಿ ಈ ವಾರದಲ್ಲಿ ಮನೆಯಲ್ಲಿ ಉಳ್ಕೊತಾರತಕ್ಕಂಥವ್ರು ಮಾನಸ್ ಅವರು ಉಳ್ಕೊತಾರೆ. ನೆಕ್ಸ್ಟ್ ಕಿಚ್ಚ ಸುದೀಪ್ ಸರ್ ಮುಂದಿನ ಸಂದೇಶದಲ್ಲಿ ಸಿಗೋವರೆಗೂ ಎಲ್ಲರಿಗೂ ಬಾಯ್ ಅಂತ ಹೇಳಿ ನೆಕ್ಸ್ಟು ಶನಿವಾರದ 6ನೇ ದಿನದ ಕ್ಲೋಸ್ ಮಾಡ್ತಾರೆ. ಇಲ್ಲಿಗಾಗಿತ್ತು ಈ ವಿಡಿಯೋ. ಮೈನ್ ಪಾಯಿಂಟ್ಸ್ ಬಂದ್ಬಿಟ್ಟು, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಅಂಡ್ ಬಾಯ್, ಟಾಟಾ, ಸಿ ಯು.